ನಾವು ಒಂದು ಜಾಗ ತಗೊಂಡಿರ್ತೀವಿ, ನಾಳೆ ಬಂದು ನೋಡಿದ್ರೆ ಒಂದು 10 ಅಡಿ ಜಾಗ ಯಾರೋ ಬೇಲಿ ಹಾಕ್ಬಿಟ್ಟಿದ್ದಾರೆ, ಹೋಗ್ಲಿ ಅಟ್ಲೀಸ್ಟ್ ಒಂದು 2 ಅಡಿನಾದ್ರೂ ಹಾಕಿದ್ದಾರೆ ಅನ್ಕೊಳ್ಳಿ, ದಟ್ಸ್ ಎನ್ಕ್ರೋಚ್ಮೆಂಟೇನೆ. ಸೊ ಇದಕ್ಕೆ ನಾವು ಹೇಗೆ ಫೈಟ್ ಮಾಡಬೇಕು? ಇಂಜೆಕ್ಷನ್ ಹಾಕಿದ್ರೆ ನಮ್ಮ ದಾಖಲೆಗಳನ್ನು ಕೋರ್ಟ್ಗೆ ಸಬ್ಮಿಟ್ ಮಾಡಿದ ತಕ್ಷಣನೇ ಕೂಲಂಕಷವಾಗಿ ಅವ್ರದ್ದೇನಿದೆ ಅವ್ರ ದಾಖಲೆಗಳು ಕೊಡ್ತಾರೆ, ನಮ್ಮದೇನಿದೆ ಆ ಸಿವಿಲ್ ಸೂಟ್ ಈ ಸೈಟ್ಗೆ ಸಂಬಂಧಪಟ್ಟಾಗೆ ಕೋರ್ಟು ನೋಡುತ್ತೆ. ಸಿವಿಲ್ ಕೇಸಲ್ಲಿ ನಾವು ಯಾವುದೇ ಸಿವಿಲ್ ಕೇಸಲ್ಲಿ ನಾವು ನ್ಯಾಯಾಲಯದ ಮುಖಾಂತರವೇ ನಾವು ಬಗೆಹರಿಸ್ಕೊಬೇಕು. ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತಹ ನಾನು ನಿಮ್ಮ ಕನ್ನಡಕರ ಬಂದಿನ ಒಂದು ಹೊಸ ವಿಡಿಯೋ ಜೊತೆ, ಒಂದು ಹೊಸ ಲೀಗಲ್ ಇನ್ಫಾರ್ಮೇಷನ್ ಜೊತೆ, ಕಾನೂನಿನ ಮಾಹಿತಿ ಜೊತೆ ಅಂತ ಹೇಳ್ಬೋದು. ನಾನು ಮುಂಚೆನೂ ಕೂಡ ಫ್ಯಾಮಿಲಿ ಅಡ್ವೊಕೇಟ್ ಶಶಿಕಲಾ ಮೇಡಮ್ ಜೊತೆ ತುಂಬಾನೇ ವಿಡಿಯೋಸ್ಗಳು ತೊಗೊಂಬಂದಿದ್ದೀನಿ. ಸೊ ನಿಮ್ಮಲ್ಲಿ ತುಂಬ ಜನ ಡಿಮಾಂಡ್ ಮಾಡಿದ್ರಿ ಸಿವಿಲ್ ಕೂಡ ಬೇಕು ಸರ್, ತುಂಬ ಪ್ರಾಬ್ಲಮ್ಸ್ ಇದೆ ಅಂತ ಹೇಳ್ಬಿಟ್ಟು. ಅದಕ್ಕೋಸ್ಕರ ಇವತ್ತು ನಮ್ಮ ಜೊತೆ ಸಿವಿಲ್ ಅಲ್ಲೇ ಎಕ್ಸ್ಪರ್ಟ್ ಆಗಿರುವಂತಹ ಲಕ್ಷ್ಮಣ್ ಸರ್ ಇದ್ದಾರೆ. ಸೊ ವೆಲ್ಕಮ್ ಮಾಡೋಣ ಸರ್ನ. ಸರ್ ನಮಸ್ಕಾರ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀವಿ. ಮೊದಲನೇದಾಗಿ ಥ್ಯಾಂಕ್ ಯು ನಮ್ಮ ಚಾನಲ್ಗೆ ವೆಲ್ಕಮ್ ಅಂತ ಹೇಳ್ತೀನಿ. ಸೊ ಫಸ್ಟ್ ಕ್ವಶನ್ ಏನಂತಂದ್ರೆ, ಇವತ್ತು ನಾನು ನಿಮ್ಗೆ ತಗೊಬರ್ತಿರೋ ಮ್ಯಾಟರ್ ಅಂತಂದ್ರೆ ತುಂಬಾನೇ ಜಾಸ್ತಿ ಇದೆ ಆಕ್ಚುಲಿ. ಯಾರಾದ್ರೂ ನಮ್ಮ ಜಾಗವನ್ನ ಫಾರ್ ಎಕ್ಸಾಂಪಲ್ ಊರ ಕಡೆ ಇರ್ಬೋದು, ಬೆಂಗಳೂರಲ್ಲಿ ಇರ್ಬೋದು, ನಾವು ಒಂದು ಜಾಗ ತಗೊಂಡಿರ್ತೀವಿ, ನಾಳೆ ಬಂದು ನೋಡಿದ್ರೆ ಒಂದು 10 ಅಡಿ ಜಾಗ ಯಾರೋ ಬೇಲಿ ಹಾಕ್ಬಿಟ್ಟಿದ್ದಾರೆ, ಹೋಗ್ಲಿ ಅಟ್ಲೀಸ್ಟ್ ಒಂದು 2 ಅಡಿನಾದ್ರೂ ಹಾಕಿದ್ದಾರೆ ಅನ್ಕೊಳ್ಳಿ, ದಟ್ಸ್ ಎನ್ಕ್ರೋಚ್ಮೆಂಟೇನೆ. ಸೊ ಇದಕ್ಕೆ ನಾವು ಹೇಗೆ ಫೈಟ್ ಮಾಡಬೇಕು? ಏನೇನು ಕಾನೂನು ಇದೆ ನಮಗೆ? ನೋಡಿ, ಸಿವಿಲ್ ಮ್ಯಾಟ್ರಲ್ಲಿ ಸುಮಾರು ವೇರಿಯೇಷನ್ ಸಿವಿಲ್ ಸೂಟ್ಗಳಿದೆ. ಆ ಸಿವಿಲ್ ಸೂಟಲ್ಲಿ ನಮಗೆ ನೀವು ಕೇಳೋ ಕ್ವಶನ್ ಪ್ರಕಾರ ನಮ್ಮ ಜಮೀನಿಗೆ ಬೇರೆಯವರು ಬಂದು ಬೇಲಿ ಹಾಕ್ಕೊಂಡಿದ್ದಾರೆ. ಆ ಬೇಲಿ ಹಾಕೊಳ್ಳೋದಕ್ಕೆ ಅವ್ರಿಗೆ ಏನು ರೈಟ್ಸ್ ಇದೆ ಅನ್ನೋದು ಫಸ್ಟ್ ನಾವು ತಿಳ್ಕೊಬೇಕು. ಮತ್ತು ನಮ್ಮದು ಅನ್ನೋದಕ್ಕೆ ನಾವು ಲೀಗಲ್ ಒಪಿನಿಯನ್ ತೊಗೊಬೇಕು. ನಾವು ಸೈಟ್ ತೊಗೊಂಡಿದ್ದೀವಿ ಅಂದರೆ ನಾವು ಮೊದಲ ಲೀಗಲ್ ಒಪಿನಿಯನ್ ತಗೋಬೇಕು. ಲೀಗಲ್ ಒಪಿನಿಯನ್ ಅಂದರೆ ಮೂಲ ಯಾರ್ದು, ಯಾವ ರೀತಿ ಬಂತು, ಅದರ ಬಗ್ಗೆ ದಾಖಲೆಗಳನ್ನ ನಾವು ಫಸ್ಟು ಲೀಗಲ್ ಒಪಿನಿಯನ್ ತಗೊಂಡು ಮಾತ್ರ ನಾವು ಆ ಸೈಟನ್ನು ರಿಜಿಸ್ಟರ್ ಮಾಡ್ಕೊಬೇಕು. ನಾವು ಸುಮ್ಮನೆ ಲಾಯರ್ಗೆ ಯಾಕೆ ದುಡ್ಡು ಕೊಡೋದು ಅಂತ ಹೇಳ್ಬಿಟ್ಟು, ಯಾರೋ ಒಬ್ರು ಬ್ರೋಕರ್ ಹೇಳಿದ್ರು ಅಂತ ಹೇಳ್ಬಿಟ್ಟು ನಾವು ಹೋಗಿ ರಿಜಿಸ್ಟರ್ ಮಾಡ್ಕೊಂಡ್ರೆ ಇದೇ ಸಮಸ್ಯೆ ಆಗುತ್ತೆ. ಮೊದಲಿಗೆ ನಾವು ಸೈಟ್ ತೊಗೊಳ್ಬೇಕಂದ್ರೆ ಲೀಗಲ್ ಒಪಿನಿಯನ್ ಮೊದಲು ನಾವು ಪಡ್ಕೊಬೇಕು. ಲೀಗಲ್ ಒಪಿನಿಯನ್ ಪಡೆದ ನಂತರ ನಾವು ಆ ಸೈಟ್ ಬಗ್ಗೆ ನಾವು ಕೂಲಂಕಷವಾಗಿ ಡಾಕ್ಯುಮೆಂಟ್ ಇದೆಯಾ ಇಲ್ಲ ಅನ್ನೋದ್ರ ಬಗ್ಗೆ ನಾವು ಚರ್ಚೆ ಮಾಡಿ ಅದನ್ನು ನಾವು ಪರ್ಚೇಸ್ ಮಾಡಬೇಕಾಗುತ್ತೆ. ದಯವಿಟ್ಟು ಪ್ರತಿಯೊಬ್ಬರಿಗೂ ನಾನು ಬೆಂಗಳೂರಾಗಲಿ ಎಲ್ಲೇ ಆಗಲಿ ಫಸ್ಟು ಪರ್ಚೇಸ್ ಮಾಡ್ತೀನಿ ಅಂದರೆ ಅದರ ದಾಖಲೆಗಳು ನೋಡಬೇಕು. ದಾಖಲೆಗಳು ಒರಿಜಿನಲ್ಲ, ಡೂಪ್ಲಿಕೇಟಾ, ಕ್ರಿಯೇಟ್ ಮಾಡಿರುವ ಅದರ ಬಗ್ಗೆ ನಾವು ಫಸ್ಟು ಕೂಲಂಕಷವಾಗಿ ನೋಡಿ ನಂತರ ಸೈಟ್ ತಗೋಬೇಕು ಅಂತ ನಾನು ಹೇಳ್ತೀನಿ. ಓಕೆ ಫೈನ್, ಇವೆಲ್ಲ ತಗೊಂಡ್ಬಿಟ್ಟಿದ್ದೀವಿ. ಇವಾಗಲೇ ಆದರೂ ಪಕ್ಕದ ಮನೆಯವ್ರು ಬಂದ್ಬಿಟ್ಟು ನಮ್ಮ ಜಾಗ ಅಕ್ವೈರ್ ಮಾಡಿ, ಈಗ ಅಕ್ವೈರ್ ಮಾಡ್ಕೊಂಡಿದ್ದಾರೆ ಅಂದರೆ ನಾವು ಕಾನೂನು ರೀತಿಯಲ್ಲಿ ಅವರಿಗೆ ಕೋರ್ಟಲ್ಲಿ ಒಂದು ಕೇಸ್ ಹಾಕಬೇಕು. ಇಂಜೆಕ್ಷನ್ ಶೂಟು ನಮ್ಮ ಸೈಟಿಗೆ ಬಂದು ಅವರು ಬೇಲ ಹಾಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ನಾವು ಓದಬೇಕು. ಇಲ್ಲ ಕಟ್ಟಿಬಿಟ್ಟಿದ್ದಾರೆ ಅಂದರೆ ಅದನ್ನ ಅಡ್ವರ್ಸ್ ಪೊಸಿಷನ್ ಕೇಸು ಹಾಕಬಹುದು ಸಿವಿಲ್ ಕೇಸಲ್ಲಿ. ನಮಗೆ ಸೆಕ್ಷನ್ಗಳು ಈಗ 26(1 and 2) ರೂಲ್ 1 and 2 ಅಲ್ಲೇ ನಾವು ಇಂಜೆಕ್ಷನ್ ಶೂಟು 26 ಇದರಲ್ಲೇ ಹಾಕಬೇಕಾಗುತ್ತೆ. ಹೌದು ಸಿವಿಲ್ ಇಂಜೆಕ್ಷನ್ ಬೇಕಂದ್ರೆ 39(1 and 2) ಅಲ್ಲಿ ಹಾಕಬೇಕು. ಏನು ಬೆನಿಫಿಟ್ ಇಂಜೆಕ್ಷನ್ ಹಾಕೋದು? ಇಂಜೆಕ್ಷನ್ ಹಾಕಿದ್ರೆ ನಮ್ಮ ದಾಖಲೆಗಳನ್ನು ಕೋರ್ಟ್ಗೆ ಸಬ್ಮಿಟ್ ಮಾಡಿದ ತಕ್ಷಣನೇ ಕೂಲಂಕಷವಾಗಿ ಅವ್ರದ್ದೇನಿದೆ ಅವ್ರ ದಾಖಲೆಗಳು ಕೊಡ್ತಾರೆ, ನಮ್ಮದೇನಿದೆ ಆ ಸಿವಿಲ್ ಸೂಟ್ ಈ ಸೈಟ್ಗೆ ಸಂಬಂಧಪಟ್ಟಾಗೆ ಕೋರ್ಟು ನೋಡುತ್ತೆ. ಕೋರ್ಟು ಅದ್ರಿಗೆ ಸಂಬಂಧಪಟ್ಟಂತೆ ನಮಗೆ ಒಲವು ಇದೆ ಅಂದರೆ, ನಮ್ಮ ಪರವಾಗಿ ಡಾಕ್ಯುಮೆಂಟ್ ಇದೆ ಅಂದರೆ ನಮಗೆ ಇಂಜೆಕ್ಷನ್ ಕೊಡ್ತಾರೆ. ಆವಾಗ ಆ ಇಂಜೆಕ್ಷನ್ ಪರವಾಗಿ ನಮ್ಮ ಸೈಟನ್ನು ನಾವು ನಮ್ಮ ಪರವಾಗಿ ಪಡ್ಕೊಬೋದು. ಹೇಗೆ ಪೊಲೀಸರ ಸಹಾಯ ತಗೋಬೋದಾ ಇಲ್ಲಿ? ಇದರಲ್ಲಿ ಬೈ ಚಾನ್ಸ್ ಕೋರ್ಟು ಇಂಟರ್ಫಿಯರ್ ಆಗಬಾರ್ದು ಅಂತ ಇದ್ದರೆ, ಮತ್ತೆ ಅವರು ಬಂದು ನಮ್ಮ ಸೈಟ್ಗೆ ಇಂಟರ್ಫಿಯರ್ ಆದರೆ ನಾವು ಕೋರ್ಟಲ್ಲಿ ಒಂದು ಇದು ಹಾಕೊಂಡು ಕೇಸು ನಾಟ್ ಡಿಸ್ಟರ್ಬ್ ಮೈ ಪ್ರಾಪರ್ಟಿ ಅಂತ ಹೇಳ್ಬಿಟ್ಟು ಪೊಲೀಸ್ ಪ್ರೊಟೆಕ್ಷನ್ ತಗೊಂಡು ನಾವು ಈ ಕೇಸನ್ನು ನಾವು ಅವ್ರ ಕಡೆಯಿಂದ ನಾವು ಪಡಿಬೋದು. ನಮಗೆ ತೊಂದರೆ ಆಗದಿದ್ದಂಗೆ ನೋಡ್ಕೊಬೋದು. ಅಂದರೆ ಈ ಕೇಸಲ್ಲಿ ಸಿವಿಲ್ ಮ್ಯಾಟ್ರಲ್ಲಿ ಜಾಸ್ತಿ ಪೊಲೀಸರು ಇನ್ವಾಲ್ವ್ ಆಗಂಗಿಲ್ಲ, ನಾವು ಆಗಂಗಿಲ್ಲ. ಅದನ್ನು ನಾವೇನು ಮಾಡಬೇಕು, ಕೋರ್ಟ್ ಮುಖಾಂತರನೇ ಅಪ್ಲಿಕೇಶನ್ ಹಾಕಿ ಅದನ್ನು ಕೋರ್ಟ್ ಥ್ರೂ ಪೊಲೀಸನ್ನು ಪ್ರೊಟೆಕ್ಷನ್ ತಗೊಂಬೋದು. ಸೊ ಅಂದ್ರೆ ನೀವು ಹೇಳ್ತಾ ಇರೋದು, ಈಗ ಯಾರಾದ್ರೂ ನಮ್ಮ ಜಾಗಕ್ಕೆ ಬೇಲಿ ಹಾಕೊಂಡ್ರೆ ನಾವು ಪೊಲೀಸ್ ಹತ್ರ ಹೋಗಂಗಿಲ್ಲ, ಕೋರ್ಟ್ಗೆ ಹೋಗ್ಬೇಕು. ಹೌದು, ಅಂದ್ರೆ FIR ಅಲ್ಲಿ ಏನೂ ಆಗಲ್ಲ. FIR ಏನಿಲ್ಲ, ಒಂದು ಜಸ್ಟ್ ಕಂಪ್ಲೇಂಟ್ ಈ ತರ ನಮಗೆ ಸೈಟ್ಗೆ ತೊಂದರೆ ಕೊಡ್ತಾ ಇದ್ದಾರೆ ಪಕ್ಕದವರು ಅಂತ ಹೇಳ್ಬಿಟ್ಟು ಇಂಟಿಮೇಷನ್ ಕೊಡ್ಬೋದು. ಪೊಲೀಸಲ್ಲಿ ಒಂದು NC ಮಾಡ್ಕೊಂಡಿರ್ತಾರೆ. ಪೊಲೀಸರು ಡೈರೆಕ್ಟಾಗಿ ಬಂದು ಸಿವಿಲ್ ಮ್ಯಾಟ್ರಲ್ಲಿ ಯಾವುದೇ ರೀತಿಯಲ್ಲಿ ಇನ್ವಾಲ್ವ್ ಆಗೋದಿಲ್ಲ. ಸೊ ನಾವೇನಿದ್ರು ಕೋರ್ಟ್ ಥ್ರೂ ಹೋಗ್ಲೇಬೇಕಾಗುತ್ತೆ. ಓಕೆ, ಈಗ ಕೆಲವೊಬ್ರು ಏನು ಮಾಡ್ತಾರೆ, ಅವ್ರು ಬೇಲಿ ಹಾಕ್ಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಬೇಲಿ ಕಿತ್ತಾಕುವಂಥದ್ದು, ಅವ್ರ ಜೊತೆ ಜಗಳ ಮಾಡೋದು. ಆ ಜಗಳ ಎಲ್ಲ ಮಾಡಿದ್ರೆ ಕ್ರಿಮಿನಲ್ ಕೇಸ್ ಆಗುತ್ತೆ, ಮತ್ತೆ ಅವರು ಬೇಲ್ಗೆ ಓಡಾಡಬೇಕಾಗುತ್ತೆ. ನಮ್ಮ ಮೇಲೆ ಆಗುತ್ತೆ. ನಿಮ್ಮ ಮೇಲೆ ಅವರೊಂದು ಕೇಸ್ ಹಾಕ್ತಾರೆ, ಅವರು ನಿಮ್ಮ ಮೇಲೆ ಒಂದು ಕೇಸ್ ಹಾಕ್ತಾರೆ. ಹಾಗಾಗಿ ನಾವು
ಅವ್ರಿಗೆ ಜಗಳ ಆಡೋದಕ್ಕಿಂತ ಮುಂಚಿತವಾಗಿ ನಾವು ಕೋರ್ಟಲ್ಲಿ ಹೋಗಿ ಬಗೆಹರಿಸ್ಕೊಬೇಕು. ಬೆಸ್ಟ್ ಅಂತ ಹೌದು. ಹೇಳ್ತೀರಾ. ಸೊ ಇಲ್ಲ ಅಂದರೆ ಮೀಡಿಯೇಷನ್ ಅಂತ ಇರುತ್ತದೆ, ಮೀಡಿಯೇಷನ್ ಮುಖಾಂತರ ಆದರೂ ನೀವು ಅದನ್ನು ಬಗೆಹರಿಸ್ಕೊಂಡು. ಏನಿದು ಮೀಡಿಯೇಷನ್ ಅಂತ? ಮೀಡಿಯೇಷನ್ ಅಂದರೆ ವಾದಿ ಪ್ರತಿವಾದಿ ಇಬ್ಬರೂ ಸಹ ರಾಜಿ ಮುಖಾಂತರ ಮಾಡಿಕೊಂಡು ತಮ್ಮ ಸಮಸ್ಯೆಯನ್ನು ಬಗೆಹರಿಸ್ಕೊಳ್ಳೋದೇ ಮೀಡಿಯೇಷನ್. ಇದು ಕೋರ್ಟಲ್ಲಿ ಇರುತ್ತಾ? ಕೋರ್ಟಲ್ಲಿ ಇದೆ, ಸಿವಿಲ್ ಕೋರ್ಟಲ್ಲಿ ಬಗೆಹರಿಸುವಂಥ ನ್ಯಾಯ ದೇಗುಲ ಅಂತ ಇದೆ, ಅಲ್ಲಿ ಮೀಡಿಯೇಷನ್ ನಾವು ಬಗೆಹರಿಸ್ಕೊಬೋದು. ಓಕೆ ಓಕೆ. ಸೆಕ್ಷನ್ ಬರೋದು 26 ಸಮಥಿಂಗ್ ಅಂತ ಅಂದ್ರೆ ಆ ಸಿವಿಲ್ section ಕೇಸಲ್ಲಿ ಕ್ಲಿಯರ್ ಮಾಡ್ಕೋಬಹುದು. ಈಗ ಒಂದ್ ವೇಳೆ ಅವ್ರು ನಮ್ಮ ಜಾಗದಲ್ಲಿ ಮನೇನೆ ಕಟ್ಬಿಟ್ಟಿದ್ದಾರೆ ಅನ್ಕೊಳ್ಳೋಣ, ಸೊ ಅವಾಗ ಅದು ಕೇಸ್ ಆದ್ರವೆಲ್ಲ ಹೊಡೆದ ತೆಗಿಬೋದಾ ಸರ್ ನಾವು ಅದನ್ನ? ನಾವು ಮನೆ ಕಟ್ಟಿದಾರ ಅಂದರೆ ನಾವು ತೆಗಿಯೋಕೆ ಆಗಲ್ಲ. ಸಿವಿಲ್ ಕೇಸಲ್ಲಿ ನಾವು ಯಾವುದೇ ಸಿವಿಲ್ ಕೇಸಲ್ಲಿ ನಾವು ನ್ಯಾಯಾಲಯದ ಮುಖಾಂತರವೇ ನಾವು ಬಗೆಹರಿಸ್ಕೊಬೇಕು. ನಾವು ಅದನ್ನು ಕೋರ್ಟಲ್ಲಿ ಹೋಗಿ ಅಪ್ಲಿಕೇಶನ್ ಹಾಕಬೇಕು, ಡೆಮಾಲಿಷನ್ ಅಂತ ಇಂಜೆಕ್ಷನ್ ಅಪ್ಲಿಕೇಶನ್ ಹಾಕಬೇಕು. ಆಗ ಡೆಮಾಲಿಷನ್ಗೆ ಕೋರ್ಟು ನಮಗೆ ಆರ್ಡರ್ ಮಾಡಿದ್ರೆ ನಾವು ಅದನ್ನು ಡೆಮಾಲಿಷ್ ಮಾಡ್ಬೋದು. ಏಕಾಏಕಿ ಹೋಗಿ ಡೆಮಾಲಿಷ್ ಮಾಡಿದ್ರೆ ಅದು ಕಾನೂನಲ್ಲಿ ಇಲ್ಲ. ಸೊ ನಮ್ಮೇಲೇನೆ ಚಾನ್ಸಸ್ ಇರುತ್ತೆ. ಸೂಪರ್ ಆಗಿ ಹೇಳಿದ್ರು. ಸೊ ವೀಕ್ಷಕರೇ, ನಿಮಗೂ ಕೂಡ ಇದೇ ರೀತಿಯಲ್ಲಿ ಸಿವಿಲ್ ಅಲ್ಲಿ ಏನೇ ಪ್ರಾಬ್ಲಮ್ ಇದ್ರೂ ಕೂಡ ಸರ್ ನಂಬರ್ ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ. ಇವ್ರು ಅಸೋಸಿಯೇಟ್ಸ್ ಇರ್ತಾರೆ, ಅವ್ರ ಜೊತೆ ಮಾತಾಡ್ಬೋದು, ಅಪಾಯಿಂಟ್ಮೆಂಟ್ ಅನ್ನು ತಗೋಬಹುದು, ಹೆಚ್ಚಿನ ಮಾಹಿತಿನ ಪಡ್ಕೋಬಹುದು. ಅಷ್ಟೇ ಅಲ್ಲದೆ ನಿಮಗೂ ಕೂಡ ಇದೇ ರೀತಿಯಲ್ಲಿ ಸಿವಿಲ್ ಇರ್ಬೋದು, ಫ್ಯಾಮಿಲಿ ಇರ್ಬೋದು, ಯಾವುದೇ ರೀತಿಯ ಕಾನೂನಿ ಮಾಹಿತಿ ಬೇಕಾತಂದ್ರೆ ಕನ್ನಡ ಕೋರ ಚಾನಲ್ ನೋಡೋದನ್ನ ಮರಿಬೇಡಿ. ಅಂಡ್ ಪ್ಲೇ ಲಿಸ್ಟ್ ಕ್ರಿಯೇಟ್ ಮಾಡಿದ್ದೀನಿ, ಅದನ್ನ ನೋಡೋದನ್ನ ಮರಿಬೇಡಿ ವೀಕ್ಷಕರೇ. ನಮಸ್ಕಾರ.